ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಅಂದರೆ 15ನೇ ವಾರದ ಮೊದಲ ಟಾಸ್ಕ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೆದಿದೆ. ಈ ಮೊದಲ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಸ್ವಲ್ಪ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಗೆದ್ದಿದ್ಯಾರು, ಸೋತಿದ್ಯಾರು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಈ ಟಿಕೆಟ್ ಟು ಫಿನಾಲೆ ಮೊದಲೇ ಟಾಸ್ಕ್ನ ಬಿಗ್ ಬಾಸ್ ಒಂಥರ ಟ್ವಿಸ್ಟ್ ಆಗಿಟ್ಟದ ಅಂತ ಹೇಳ್ಬೋದು. ಈ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ಆಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಟಿಕೆಟ್ ಟು ಡೈರೆಕ್ಟ್ ಫಿನಾಲೆ ಅಂತಲೇ ಹೇಳ್ಬೋದು. ಅಷ್ಟೇ ಇಲ್ಲದೆ ನಿನ್ನೆ ಕಿಚ್ಚ ಸುದೀಪ್ ಅವರು ಹೇಳೋದ್ರು, ಈ ವಾರ ಏನಾದರೂ ಟಿಕೆಟ್ ಟು ಫಿನಾಲೆ ಏನಾದರೂ ಗೆದ್ದರೆ ನೀವು ಡೈರೆಕ್ಟಾಗಿ ಫಿನಾಲೆಲಿ ಯಾವ ರೀತಿ ಗೆಲ್ಬೋದು, ನೀವು ಬಿಗ್ ಬಾಸ್ ಟ್ರೋಫಿನ ಯಾವ ರೀತಿ ಗೆಲ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊತ ಕುಂದಿರ್ಬೋದು. ಯಾವುದೇ ಟೆನ್ಷನ್ಸ್ ಇಲ್ಲದೆ ಏನಿಲ್ಲದೆ ಅಂತ ಕಿಚ್ಚ ಸುದೀಪ್ ಅವರು ಹೇಳೇ ಹೋಗಿದ್ದಾರೆ ನಿನ್ನೆ ಸಂಚಿಕೆಯಲ್ಲಿ. ಅಂದರೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಅವರ ಸಂಚಿಕೆಯಲ್ಲಿ ಈ ಮಾತನ್ನ ಸುದೀಪ್ ಅವರು ಹೇಳ್ತಾರೆ. ಅದಲ್ಲದೆ ಎಲ್ಲ ಕಂಟೆಸ್ಟ್ಗಳಿಗಂತೂ ಒಂಥರ ಐ ವೋಲ್ಟೇಜ್ ಒಂಥರ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಟಿಕೆಟ್ ಟು ಫಿನಾಲೆ ಅಂದರೆ ಸುಮ್ಮನೆ ಮಾತಲ್ಲ, ಡೈರೆಕ್ಟ್ ಫಿನಾಲೆಗೆ ಹೋಗೋದು ಇದು ಸುಮ್ಮನೆ ಮಾತಲ್ಲ. ಅಷ್ಟೇ ಅಲ್ಲದೆ ಸುದೀಪ್ ಅವರು ಹೇಳಿದ ರೀತಿ ಈಗಾಗಲೇ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳು ಆರಂಭವಾಗಿದ್ದಾವೆ. ಈ ವಾರ ಅಂದರೆ 15ನೇ ವಾರದ ಈಗಾಗಲೇ ಮೊದಲೇ ಟಾಸ್ಕ್ ನಡೆದು ಮುಕ್ತಾಯ ಕೂಡ ಆಗಿದೆ. ಏನು ಆ ಟಾಸ್ಕ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಮೊದಲೇ ಟಾಸ್ಕ್ನ ತುಂಬಾ ವಿಭಿನ್ನವಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ನ ಎಲ್ಲರೂ ಆಡಲ್ಲ. ಈ ಟಾಸ್ಕ್ನ ಬರೀ 5 ಜನ ಆಡ್ತಾರೆ. ಯಾರು 5 ಜನ ಅನ್ನೋದು ನೋಡೋದಾದರೆ ಈ 5 ಜನ ಯಾರು ಆಡ್ತಾರೆ ಅಂತಂದರೆ ಮೋಕ್ಷಿತಾ, ಗೌತಮಿ, ಭವ್ಯಗೌಡ, ಹನುಮಂತು ಹಾಗೂ ಚೈತ್ರ ಕುಂದಾಪುರ ಅವರು. ಈ 5 ಜನ ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಮೊದಲೇ ಟಾಸ್ಕ್ ಆಡ್ತಾರೆ. ಯಾಕೆ ಬರೀ ಈ 5 ಜನ ಟಿಕೆಟ್ ಟು ಫಿನಾಲೆ ಟಾಸ್ಕ್ 1 ಆಡ್ತಾರೆ ಅನ್ನೋದು ನೋಡೋದಾದರೆ ಈಗಾಗಲೇ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ. ಆ ಆ್ಯಕ್ಟಿವಿಟಿ ಏನಂತಂತಂದರೆ ಈ ಆ್ಯಕ್ಟಿವಿಟಿ ಕಂಪ್ಲೀಟ್ ಪವರ್ ಇರೋದು ಅದು ರಜತ್ ಕೈಯಲ್ಲಿರುತ್ತೆ. ಹೌದು, ಈ ರಜತ್ ಅವರು ಏನು ಮಾಡ್ತಾರೆ ಅಂತಂದರೆ ಟಿಕೆಟ್ ಹೋಮ್ ಅಂತೇಳಿ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ. ಅದ್ರಲ್ಲಿ ರಜತ್ ಅವರು 5 ಜನ ಚೂಸ್ ಮಾಡಬೇಕಾಗಿರುತ್ತೆ. ಟಿಕೆಟ್ ಟು ಹೋಮ್ ಯಾರಿಗೆ ಹೋಗಬೇಕು, ಯಾರಿಗೆ ಕೊಡ್ತೀರಾ, ಯಾರು ಮನೆಗೆ ಕಳಿಸ್ತೀರಾ ನೀವು ಟಿಕೆಟ್ ಕೊಟ್ಟು ಅಂಥೇಳಿ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ರಜತ್ ಅವ್ರಿಗೆ. ಯಾಕಂದರೆ ಇವರು ಅವ್ರ ಮನೆ ಕ್ಯಾಪ್ಟನ್ನು, ಅದಕ್ಕೋಸ್ಕರ ಈ ಪವರ್ ಅವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ್ ಟು ಹೋಮ್ ಅಂತೇಳಿ. ಅದಲ್ಲದೆ ಈ ಟಿಕೆಟ್ ಟು ಹೋಮ್ನಲ್ಲಿ ರಜತ್ ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಯಾರು ಅರ್ಹತೆ ಇಲ್ಲ ಫಿನಾಲೆಗೆ ಹೋಗು ಅನ್ನೋದರಲ್ಲಿ ರಜತ್ ಅವ್ರು ಚೂಸ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವ್ರು ಚೂಸ್ ಮಾಡ್ತಾರೆ ಯಾರನ್ನಂತಂದರೆ ಟಿಕೆಟ್ ಟು ಹೋಮ್ನ ಫಸ್ಟ್ ಟಿಕೆಟ್ ಅವರು ಗೌತಮಿ ಜಾಧವ್ ಅವ್ರಿಗೆ ಕೊಡ್ತಾರೆ. ಹಾಗೆ ಟಿಕೆಟ್ ಟು ಹೋಮ್ ಅನ್ನೋದನ್ನ ನೆಕ್ಸ್ಟ್ ಬಂದು ಹನುಮಂತ್ ಅವ್ರಿಗೆ ಕೊಡ್ತಾರೆ ಟಿಕೆಟ್ ಟು ಹೋಮ್ ಅಂತ ಹೇಳಿ. ನೆಕ್ಸ್ಟ್ ಥರ್ಡಲ್ಲಿ ಯಾರು ಕೊಡ್ತಾರೆ ಅಂದರೆ ಭವ್ಯಗೌಡರಿಗೆ ಸತನು ಟಿಕೆಟ್ ಟು ಹೋಮ್ ಅಂತೇಳಿ ಕೊಡ್ತಾರೆ. ಮೋಕ್ಷಿತ್ ಅವ್ರಿಗೆ ಕೊಡ್ತಾರೆ. ಹಾಗೆ ಚೈತ್ರ ಕುಂದಾಪುರ್ ಅವ್ರಿಗೆ ಕೂಡ ಕೊಡ್ತಾರೆ ಟಿಕೆಟ್ ಟು ಹೋಮ್ ಅಂತೇಳಿ. ಅದಲ್ಲದೆ ಚೈತ್ರ ಕುಂದಾಪುರ ಹಾಗೂ ರಜತ್ ಅವ್ರ ಮಧ್ಯೆ ತುಂಬ ವಾದ ವಿವಾದ ನಡೀತು ಅಂತ ಹೇಳ್ಬೋದು. ಇದ್ರ ಬಗ್ಗೆ 50 ದಿವಸ ಬಂದಮೇಲೆ ಬಂದಿರೋ ನೀನು 50 ದಿವಸ ನೀನು ದಬ್ಬ ಹಾಕಿದೆಯಾ ಹಿಂಗೆಲ್ಲ ಮಾತಾಡ್ತಾರೆ ಈ ರಜತ್ ಹಾಗೂ ಚೈತ್ರ ಕುಂದಾಪುರ. ಆದರೂ ರಜತ್ ಅವ್ರದ್ದು ಸ್ವಲ್ಪ ಯಾಕೋ ಸ್ವಲ್ಪ ಮಾತು ಮೇಲೆ ಸ್ವಲ್ಪ ಇಡ್ತಾ ಇರ್ಬೇಕನ್ಸುತ್ತೆ. ಅದಕ್ಕೋಸ್ಕರ ಸುದೀಪ್ ಅವರು ಒಂದು ಲೆಟ್ರ್ ಕಳಿಸಿರ್ತಾರೆ ಎಲ್ಲರಿಗೂ. ಆವಾಗ ಹೇಳ್ತಾರೆ ರಜತ್ ಅವರಿಗೆ ಕಳನಾಕಿ ಕೋಪ ಜಾಸ್ತಿ ಅಂತೇಳಿ ಬರೆದಿರ್ತಾರೆ. ಇದು ರಜತ್ ಅವರು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಅವರು ಒಂದು ಆ್ಯಕ್ಟಿವಿಟಿ ಕೊಟ್ಟಿದೆ ಅಂತ ಹೇಳಿದಲ್ಲ, ಟಿಕೆಟ್ ಟು ಹೋಮ್ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿಯಲ್ಲಿ ರಜತ್ ಅವರು 5 ಜನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ಟಿಕೆಟ್ ಟು ಹೋಮ್ ಅಂತೇಳಿ. ಈ ಇದರಲ್ಲಿ ರಜತ್ ಅವರು ಮೋಕ್ಷಿತಾ, ಭವ್ಯಗೌಡ, ಗೌತಮಿ, ಚೈತ್ರ ಕುಂದಾಪುರ ಹಾಗೂ ಹನುಮಂತ್ ಅವ್ರನ್ನ ಟಿಕೆಟ್ ಟು ಹೋಮ್ ಅಂತ ಹೇಳಿ ಕೊಡ್ತಾರೆ ಇವ್ರು 5 ಜನಕ್ಕೆ. ಇಷ್ಟೇ ಅಲ್ಲದೆ ಈ 5 ಜನಕ್ಕೂ ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ನಲ್ಲಿ ಏನು ಟ್ವಿಸ್ಟ್ ಅಂತಂದರೆ ಈ ಟಾಸ್ಕ್ನಲ್ಲಿ ಲಾಸ್ಟಿಗೆ ಯಾರು ಉಳಿತಾರೆ ನೋಡ್ರಿ ಅವರು ಈ ಟಿಕೆಟ್ ಟು ಫಿನಾಲೆ ಗೇಮ್ನ ಕಂಪ್ಲೀಟ್ ಈ ವಾರ ಆಡೋಕ್ಕಾಗಲ್ಲ. ಅವರಿಗೆ ಟಿಕೆಟ್ ಟು ಫಿನಾಲೆ ಚಾನ್ಸ್ ತಪ್ಪೋಗುತ್ತೆ ಅಂತಲೇ ಹೇಳ್ಬೋದು ಯಾರು ಈ ಟಾಸ್ಕ್ನಲ್ಲಿ ಸೋಲ್ತಾರೋ. ಅದಲ್ಲದೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಒಬ್ರಿಗೆ ಆಡೋಕ್ಕೆ ಸಿಗಲ್ಲ. ಹೌದು, ಅದಕ್ಕೋಸ್ಕರ 5 ಜನದಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕ್ಕೆ ಸಿಗಲ್ಲ. ಇನ್ನು ಉಳಿದಿರುವಂತಹ 8 ಜನಕ್ಕೆ ಟಿಕೆಟ್ ಟು ಫಿನಾಲೆ ಆಟ ಆಡೋಕ್ಕೆ ಸಿಗುತ್ತೆ ಈ ವಾರ ಪೂರ್ತಿ. ಅಷ್ಟೇ ಅಲ್ಲದೆ ಈ 5 ಜನದಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ಈ ಟಾಸ್ಕ್ನ ಯಾರಿಗೆ ಸೋತಿದ್ದಾರೆ ಅಂತಂದರೆ ಅಷ್ಟೇ ಅಲ್ಲದೆ ಯಾರು ಟಿಕೆಟ್ ಟು ಫಿನಾಲೆ ಆಟವನ್ನು ಆಡ್ತಿಲ್ಲ ಅನ್ನೋದು ನೋಡ್ರಿ ಈ ವಾರ. ಅದು ಬಂದು ಮೂಲಗಳ ಮಾಹಿತಿ ಪ್ರಕಾರ ಮೋಕ್ಷಿತಾ ಹಾಗೂ ಚೈತ್ರ ಕುಂದಾಪುರ ಅವರು ಇವರಿಬ್ಬರಲ್ಲಿ ಒಬ್ಬರು ಈ ಫಿನಾಲೆ ಟಾಸ್ಕ್ನ ಆಡ್ತಿಲ್ಲ ಅಂತೇಳಿ ಮೂಲಗಳ ಮಾಹಿತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಮಗೆ ಹೇಗೆ ಅನಿಸುತ್ತೆ ಈ ಟಾಸ್ಕ್ನಲ್ಲಿ ಯಾರು ಟಿಕೆಟ್ ಟು ಫಿನಾಲೆ ಆಡಬಾರ್ದು, ಈ ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.